ಸಹಕಾರಿ ವ್ಯವಹಾರ ಸಂಪೂರ್ಣ ಗಣೀಕೃತವಾಗಿರುವುದರಿಂದ ಸದಸ್ಯರ ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾದಂತೆ ಕನಕಶ್ರೀ ಆಪ್ ಚಾಲನೆ ನೀಡಿರುವುದನ್ನು ಕುರಿತು ಸಹಕಾರಿ ನಿರ್ದೇಶಕರಾದ ಶ್ರೀ ಗಂಗಾಧರ್ ಅವರು ಸಭೆಗೆ ತಿಳಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಾಮಾನ್ಯ ಸದಸ್ಯರುಗಳಿಗೆ ಬಿ ಗಂಗಾಧರ್ ಮಾಡುವ ನಮಸ್ಕಾರಗಳು. ಗಂಗಾಧರ್ ಅಂತಂದರೆ ಈ ಪುಸ್ತಕದಲ್ಲಿ ಜನರಲ್ ಬಾಡಿಯಲ್ಲಿ ಬುಕ್ಕು ತೆಗೆದ್ರೆ ಗಂಗಾಧರ್ ಅಂತ ಒಂದು 15 ಇರ್ಬೋದ. ಪುಟ ಸಂಖ್ಯೆ ಲಾಸ್ಟು ಪುಟ ಸಂಖ್ಯೆ 3ರಿಂದ ಹಿಡಿದು 2, 3, 4, 5, 6, 7, 8 ಓದಿದ್ರೆ ಗಂಗಾಧರ್ ಅಂದರೆ 15 ಸಲ ಇದೆ. ನೋಡಿದ್ದೀರಾ? ನೋಡಿಲ್ಲ? ಆಯಿತು. ಮುಂದೆ ಈಗ ನಾವು 27ನೇ ತಾರೀಕು ಹೊಸ ಆಡಳಿತ ಮಂಡಳಿ ಬಂತು. 27/12/2024ನೇ ತಾರೀಕು ಹೊಸ ಮಂಡಳಿ ಬಂತು. ಹೊಸ ಮಂಡಳಿ ಬಂದಮೇಲಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಆಯಿತು. ಮಿಕ್ಕಿ ಉಳಿದಿದ್ದು ಉಪಸಮಿತಿಗಳಿದೆ. ಪುಟ ಸಂಖ್ಯೆ 43 ಲಾಸ್ಟ್ ಬಟ್ ಒಂದು ಚೀಟು. ಅದರಲ್ಲಿ 4-5 ಉಪಸಮಿತಿಗಳನ್ನ ಮಾಡಿದ್ದಾರೆ. ಸಾಲದ ಉಪಸಮಿತಿ, ಸಿಬ್ಬಂದಿ ಮತ್ತು ಪಿಗ್ಮಿ ಸಲಹಾ ಸಮಿತಿ, ಸಾಲ ಮಂಜೂರತೆ ಹಾಗೂ ವಾಡಿಕೆ ವಸೂಲಾತಿ ಸಮಿತಿ, ನಿಶ್ಚಿತ ಠೇವಣಿ ಹಾಗೂ ಪಿಗ್ಮಿ ಹೂಡಿಕೆ ಸಮಿತಿ, ಆಂತರಿಕ ಲೆಕ್ಕ ಪರಿಶೋಧನಾ ಮತ್ತು ಗಣಕೀಕರಣ ಸಲಹಾ ಸಮಿತಿ ಅಂತೇಳಿ ಈ 5 ಸಲಹಾ ಸಮಿತಿಗಳಲ್ಲಿ 2 ಸಲಹಾ ಸಮಿತಿಗಳಿಗೆ ನನ್ನನ್ನು ಸದಸ್ಯರನ್ನಾಗಿ ಮಾಡಿಕೊಟ್ಟ ಅಧ್ಯಕ್ಷರಿಗೆ, ಗೌರವಾಧ್ಯಕ್ಷರಿಗೆ, ಈ ಆಡಳಿತ ಮಂಡಳಿಗೆ ನಾನು ಆಭಾರಿಯಾಗಿರ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ಏನು ಉಪಸಮಿತಿಗಳು ಏನಿದೆ ಅದರದ್ದು ಅಧಿಕಾರ ವ್ಯಾಪ್ತಿ ಬಹಳ ದೊಡ್ಡದಿರ್ತದೆ. ಅದು ಗೊತ್ತಿರೋದು ಮಾತ್ರನೇ ಅಧಿಕಾರ ವ್ಯಾಪ್ತಿ, ಗೊತ್ತಿರೋದು ಮಾತ್ರನೇ ಅದು ಗೊತ್ತಿರ್ತದೆ. ಈ ಆಡಳಿತ ಮಂಡಳಿ ಏನು ನಿರ್ಣಯ ತಗೊಳ್ಳುತ್ತದೆ ಅದಕ್ಕೂ ಮುಂಚೆ ಉಪಸಮಿತಿಗಳು ಶಿಫಾರಸುಗಳಿರ್ತವೆ. ಆ ಶಿಫಾರಸನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಸರ್ಕಸ್ ಮಾಡಿರ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಮೊಂದು 4-5 ಅಂಶಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾದ ಸಿಬ್ಬಂದಿ ಸಲಹಾ ಸಮಿತಿ ಅಂತೇಳಿ ಇದೆ. ಅದರಲ್ಲಿ ಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ, ಕೃಷ್ಣಮ್ಮಿ ಅವರು, ಮೈತ್ರಿ ರಾಜೇಂದ್ರ ಕುಮಾರ್ ಅವರು, ಗಂಗಾಧರ್ ಅವರು ಮತ್ತು ಶೋಭಾ ನೋಡಿ. ನಾವು ಹೊಸದಾಗಿ ಬಂದ್ಮೇಲಿಂದ ಸಿಬ್ಬಂದಿಗಳಿಗೆ ಒಂದು ಮೀಟಿಂಗ್ ಮಾಡಿದ್ರು ನಾವು ಉಪ ಸಮಿತಿಯವರು. ಅಲ್ಲಿ ಹೇಳಿದ್ರು ನಮಗೆ ಯಾವುದೇ ಆದ ಸೇವೆ ಭದ್ರತೆ ಇಲ್ಲ, ನಮಗೆ ಯಾವುದೇ ಆದ ವೇತನಗಳು ಸರಿಯಾಗಿ ನಮಗೆ ಕಾಲಕ್ಕೆ ಹೆಚ್ಚಳ ಆಗಿಲ್ಲ. ಬರ್ತಾ ಇದೆ, ಸಂಬಳ ಬರ್ತಾ ಇದೆ, ವೆಚ್ಚ ಆಗಿಲ್ಲ. ಅದಕ್ಕೆ ದಯಮಾಡಿ ತಾವು ಇದಕ್ಕೆ ಒಂದು ಸ್ಟ್ರೀಮ್ ಲೈನ್ ತಗೊಂಡ್ಬಂದು ಇದಕ್ಕೊಂದು ಕಾನೂನುಬದ್ಧವಾಗಿ ನಮಗೆ ಮಂಜೂರಾತಿ ಕೊಡಿ ಅಂತೇಳಿ ನಮ್ಗೊಂದು ಅರ್ಜಿ ಕೊಟ್ಟರು ಎಲ್ಲ ಸಿಬ್ಬಂದಿಗಳು ಸೇರಿ. ಅದಕ್ಕೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂಥದ್ದು ಇದು ಲೇಬರ್ ಡಿಪಾರ್ಟ್ಮೆಂಟು ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತೆ ಇನ್ನುಳಿದ ಬ್ಯಾಂಕ್ಗಳು, ಕಾಳಿದಾಸ ಬ್ಯಾಂಕ್ ಇರ್ಬೋದು, ಜನತಾ ಸೇವಕ ಬ್ಯಾಂಕ್ ಇರ್ಬೋದು, ಇನ್ನುಳಿದ ಎಲ್ಲ ಬ್ಯಾಂಕ್ಗಳದ್ದು ಮಾಹಿತಿಯನ್ನು ಕಲೆ ಹಾಕಿ ಅದಕ್ಕೊಂದು ನಾವು 12/2/2025ನೇ ತಾರೀಕು ಮೊದಲನೇ ಸಭೆ ಮಾಡಿದೋ, 21/2/2025ರಂದು ಇನ್ನೊಂದು ಸಭೆ ಮಾಡಿ ನಾವು ಸಿಬ್ಬಂದಿ ಸಲಹಾ ಸಮಿತಿಗೆ ಒಂದು 3 ಶಿಫಾರಸುಗಳನ್ನ ಮಾಡೋದು. ಮೊದಲನೇ ಶಿಫಾರಸು ಏನಂತ ಹೇಳಿದ್ರೆ, ಈಗ 27/11 ಮೊದಲನೇ ಸಭೆ ಸೇರಿದ ದಿನಾಂಕದಂದು ನಮ್ಮ ಸಹಕಾರಿಯಲ್ಲಿ ಜಮಾ ಖರ್ಚು, ಲಾಭ ನಷ್ಟ ಕುರಿತ ವಿವರಗಳು, ಆಂತರಿಕ ಲೆಕ್ಕ ಪರಿಶೋಧನಾ ವರದಿ ನಮಗೆ ಅವತ್ತು ಕೈ ಸೇರಿರಲಿಲ್ಲ. ಆ ಉಪಸಮಿತಿ ಸೇರಿದಂಥ ಸಂದರ್ಭದಲ್ಲಿ ನಮಗೆ ಕೈ ಸೇರಿರಲಿಲ್ಲ. ಯಾಕೆಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿರಲಿಲ್ಲ. ಹೀಗಾಗಿ ಸಹಕಾರಿ ವೇತನ ಹೆಚ್ಚಳ ಆರ್ಥಿಕ ಪ್ರಯೋಜನವನ್ನು 1/4/25ರಿಂದ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಇಂದ ಜಾರಿಗೆ ಬರುವಂಗೆ ನಾವು ಶಿಫಾರಸು ಮಾಡಿರುತ್ತೇವೆ. ಅದನ್ನು ಮಾನ್ಯ ಸದಸ್ಯರುಗಳ ಗಮನಕ್ಕೆ ಈ ಮೂಲಕ ತಲುಪಿದ್ದೇವೆ. ಕಡಿಮೆ ಆಯ್ತಲ್ಲ ಅನ್ಮೋದನೆ ಸರ್ವಾನುಮತ ಬರಬೇಕು. ಯಾಕೆ ಅಂತ ಕೇಳಿ 13 ವರ್ಷಗಳ ಕಾಲ ಒಂದು ನಿಮಿಷ ಇದೆ. ಹಾ ಈಗ ಸಿಒಗೆ ಏನು ನೀವು ಜಾಸ್ತಿ ಮಾಡಿದಿರಲ್ಲ, ಎಷ್ಟು ಜಾಸ್ತಿ ಮಾಡಿದಿರಾ?
ನಾಗಣ್ಣವ್ರ ಬರೀ ಒಂದು ನಿಮಿಷ ಹೇಳ್ತೀನಿ ನೋಡಿ. ಗಂಗಾಧರ ಅಂತ ಹೇಳಿದ್ರೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಲೆಕ್ಕ ಅಧೀಕ್ಷಕ, ರಾಜ್ಯ ಲೆಕ್ಕಪತ್ರ ಇಲಾಖೆ ಲೆಕ್ಕ ಅಧೀಕ್ಷಕ ಮೊದಲನೇದು. ನಾನು ಹೇಳ್ತಾ ಇರೋದು ಇಲ್ಲಿ ಸಭೆ ನಡೀತಾ ಇರೋದು 31/3/24 ಹೊರಗೆ. ನಾವು ಇವ್ರಿಗೆ ಶಿಫಾರಸು ಮಾಡಿರೋದು 1/4/25 ಜಾರಿ ಬರಲಿ ಅಂತ ಈಗಾಗಲೇ ನಾನು ಶಿಫಾರಸು ಪತ್ರ ಓದಿದ್ದೀನಿ. ಸರ್ ಇದು ಏನು ವೇತನ ಹೆಚ್ಚಳ ಏನಿದೆಯಲ್ಲ, ವೇತನ ಹೆಚ್ಚಳ ಏನಿದೆ ಅದದ್ದು ಏನು ಕೊರತೆ ಆಗುತ್ತೋ ಅಥವಾ ಲಾಭ ಆಗುತ್ತೋ ಅಥವಾ ಅವ್ರಿಗೆ ಇನ್ನೂ ಆರ್ಥಿಕವಾಗಿ ಇನ್ನೂ ಸದೃಢ ಆಗ್ಬೇಕಾಗಿದೆ ಅದನ್ನೆಲ್ಲ ಲಾಭಾಂಶ ನಾವು ನೋಡಿರ್ಲಿಲ್ಲ. 1/4/25 ಜಾರಿಗೆ ಬರೋಕ್ಕೆ ಇವ್ರಿಗೆ ನಾವು ವೇತನ ಪರಿಷ್ಕರಣೆಗೆ ನಾವು ಶಿಫಾರಸು ಮಾಡಿದ್ದೀವಿ. ಆಯ್ತಲ್ಲ, ನೀವೇನು ಹೇಳ್ತಿದ್ರಲ್ಲ ಅದನ್ನ ದಯಮಾಡಿ ನಾವು ಕೂಡ ಅನಾಲಿಸಿಸ್ ಮಾಡ್ತೀವಿ. ಮಾಡಿಬಿಟ್ಟು ಆದ್ಮೇಲೆ ನಾವು ಈ ಶಿಫಾರಸು ಮಾಡಿರೋದು ಸರ್. ಆಮೇಲೆ ಮಿನಿಮಮ್ ವೇಜಸ್ ಆಕ್ಟ್ ಇದೆ. ಈಗ ಎಲ್ಲ ಕಾರ್ಮಿಕರುಗಳು ಕೂಡ ತನ್ನದೇ ಆದ ಒಂದು ಕನಿಷ್ಠ ವೇತನ ಅಂತಿದೆ. ಅದರಲ್ಲಿ ಚಾಪ್ಟರ್ ನಂಬರ್ 54 ಅಲ್ಲಿ ಸಹಕಾರ ಸಂಘಗಳಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟು ಸಂಬಳ ಕೊಡಬೇಕು ಅಂತೇಳಿ ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ಇದೆ. ದಯಮಾಡಿ ಆ ನೋಟಿಫಿಕೇಶನ್ ನಾನು ನಿಮಗೆ ವಾಟ್ಸ್ಆಪ್ ಮಾಡ್ತೀನಿ. ಆಯ್ತು, ಈಗ ಒಂದು ನಿಮಿಷ ಇದೆ. ಕೊಡ್ತೀನಿ. ಅದು ನಿಮ್ಗೆ ಇದನ್ನೇ ಈಗ ಗೂಗಲ್ ಹಾಕಿದ್ರೆ ನೀವು ಮಿನಿಮಮ್ ವೇಜಸ್ ಆಕ್ಟ್ 1425 ಅಂತ ಏನಿದೆ ಅಂತ ಹೇಳಿದ್ರೆ ಬರ್ತದೆ. ನಾವು ಇನ್ನೂ ಏನೂ ಮಾಡಿಲ್ಲ. ನಿಮ್ಗೆ ಸಭೆಗೆ ನಾವು ಶಿಫಾರಸು ಮಾಡಿದೀವಿ ಸರ್. ವೇತನ ಆಯೋಗ ಶಿಫಾರಸು ಮಾಡಿರ್ತದೆ. 1/4/25 ಜಾರಿಗೆ ಬರೋಂಗೆ ನಾವು ವೇತನ ಕೊಡ್ತಾ ಇದ್ದೀವಿ, ಹೆಚ್ಚಳ ಮಾಡ್ತಾ ಇದ್ದೀವಿ. ಸೊ ಆಯ್ತು, ಇದು ಸೊ ಈಗ ಇಲ್ಲೇ ಇಲ್ಲ, ನಾವು ಪರಿಷ್ಕೃತ ವೇತನನೇ ಕೊಡ್ತಾ ಇದ್ದೀವಿ. ಬೇರೆ ಬ್ಯಾಂಕ್ಗಳಲ್ಲೆಲ್ಲ ನಾವು ಪರಿಶೀಲನೆ ಮಾಡಿದೀವಿ, ಅದೊಂದು ಡಾಟಾ ಇಟ್ಕೊಂಡಿದೀವಿ. ಲೇಬರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕನ್ಸಲ್ಟ್ ಮಾಡಿದೀವಿ. ಮುಂದುವರೆದು ಇನ್ನೂ ಶಿಫಾರಸು ಇದೆ, ದಯಮಾಡಿ ಕೇಳಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಹೆಚ್ಚಳಕ್ಕೆ ಸಹಕಾರಿ ಸಿಬ್ಬಂದಿ ವರ್ಗದವರು ವಿಮಾ ಸೌಲಭ್ಯ ಅವ್ರಿಗಿಲ್ಲ. PF ಖಾತೆಯನ್ನು ತೆರೆಯದೇ ಇಲ್ಲ. ಇನ್ನು ವೃತ್ತಿ ತೆರಿಗೆ, ಆದಾಯ ತೆರಿಗೆ ಸಂಬಂಧಪಟ್ಟಂತೆ ಸಮಾಲೋಚಕರನ್ನು ಸಂಪರ್ಕಿಸಿ ಮುಂದಿನ ಕಾನೂನಾತ್ಮಕ ಕ್ರಮ ಜರುಗಿಸಲು ಪ್ರಸ್ತಾವನೆಯನ್ನು ಆಡಳಿತ ಮಂಡಳಿಯ ಅನುಮೋದನೆ ಪಡೆದುಕೊಂಡು ಮುಂದಿನ ಕ್ರಮ ಜರುಗಿಸುವಂತೆ ಸೂಚಿಸಲಾಯಿತು. ಮುಂಬರುವ ಏಪ್ರಿಲ್ 25ರಲ್ಲಿ ಸಮಿತಿಯು ಮತ್ತೊಮ್ಮೆ ಸಭೆ ಸೇರಿ ಸಿಬ್ಬಂದಿ ಸೇವಾ ಭದ್ರತೆ, ಅವ್ರಿಗೆ ಸೇವಾ ವಿವರ, ರಜೆ, ಇನ್ನಿತರ ಭತ್ಯೆ ವಿವರ ಕುರಿತಂತೆ ವಿಚಾರಗಳನ್ನು ಪ್ರತ್ಯೇಕವಾಗಿ ಉಪಸಮಿತಿ ರಚನೆಗೆ ಕ್ರಮ ನಿರ್ಣಯಿಸಲಾಗುವುದು ಅಂತೇಳಿ ನಿರ್ಣಯ ಮಾಡಿದ್ರು. ಇದು ಮೊದಲನೇದಾಯ್ತು. ಎರಡನೇದು ಪಿಗ್ಮಿ ಸಲಹಾ ಸಮಿತಿ. ಪಿಗ್ಮಿ ಸಲಹಾ ಸಮಿತಿನೂ ಕೂಡ ನಾನೇ ಇದ್ದೀನಿ, ಮೆಂಬರ್ ಇದ್ದೀನಿ. ಕೃಷ್ಣಪ್ಪ ಅವರು ಅಧ್ಯಕ್ಷರಿದ್ದಾರೆ. ಈಗ ನಾವು ಪಿಗ್ಮಿ ಕಲೆಕ್ಷನ್ ಅಲ್ಲಿ ನಾವು ಹೊಸ ಯಂತ್ರಗಳನ್ನ ಕೊಟ್ಟಿದ್ದೀವಿ. ನೀವು ನೋಡಿದ್ದೀರಾ? ಪಿಗ್ಮಿ ಹೊಸ ಯಂತ್ರಗಳನ್ನ ಈಗಾಗಲೇ ಕೊಟ್ಟಿದ್ದೀವಿ. ಈ ವರ್ಷದಲ್ಲಿ ನಾವು ಪಿಗ್ಮಿ ಆಗಿ ಸಾಕಷ್ಟು ಕಲೆಕ್ಷನ್ ಮಾಡಿದ್ದೀವಿ. ಈ ಪ್ರಸಕ್ತ ಸಾಲಿನಲ್ಲಿ 24,96,000 ರೂಪಾಯಿ ನಾವು ಪಿಗ್ಮಿ ಕಮಿಷನ್ ಕೊಟ್ಟಿದ್ದೀವಿ. ದಯಮಾಡಿ ಪುಟ 41 ತೆಗೆರಿ. ಪುಟ 41 ಕ್ರಮ ಸಂಖ್ಯೆ 15 ಪಿಗ್ಮಿ ಕಮಿಷನ್ 24,96,000 ರೂಪಾಯಿ ನಾವು ಕಮಿಟ್ ಮಾಡಿದ್ದೀವಿ. ಸೊ ಇದು ನಮ್ಮ ಸಹಕಾರಿಗೆ ಪಾರದರ್ಶಕವಾಗಿದೆ ಅನ್ನೋದಕ್ಕೆ ಇದೇ ಒಂದೇ ಉದಾಹರಣೆ ಅಂತ ನಾನಂತೂ ಹೇಳ್ತಾ ಇದ್ದೀನಿ. ದಯಮಾಡಿ ಈಗೇನು ಪಿಗ್ಮಿ ಕಲೆಕ್ಷನ್ ಏನು ಕೊಟ್ಟಿದ್ದೀವಿ ಅದಕ್ಕೆ ದಯಮಾಡಿ ಆಡಳಿತ ಮಂಡಳಿಯವರು ಅನುಮತಿ ಅವ್ರು ಕೇಳಿದಾರೆ, ಆಗಲೇ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಕೊಡಬೇಕು ಅಂತ ಹೇಳಿ ಕೇಳ್ತೇನೆ. ಆಂತರಿಕ ಲೆಕ್ಕ ಪರಿಶೋಧನಾ ಸಮಿತಿ ಅಂತ ನಮಗೆ ಅದ್ರಲ್ಲಿ ಮೆಂಬರ್ ಇದ್ದೀವಿ. ಅದರಲ್ಲಿ ನಮಗೆ ಸಿಬ್ಬಂದಿಯಾದ ಚೇತನ್ ವೀಣಾ ಅವರು ರಾಜೀನಾಮೆ ಕೊಟ್ಟರು. ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿಬಿಟ್ಟು ಅವ್ರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದ್ದೀವಿ. ಇದನ್ನು ದಯಮಾಡಿ ಆಂತರಿಕ ಲೆಕ್ಕ ಪರಿಶೋಧನೆ ವರದಿಯಲ್ಲಿ
ಶ್ರೀಮಾನ್ ಶ್ರೀ ಚೇತನ್ ರವರು 2,25,000 ರೂಪಾಯಿ ಅವ್ಯವಹಾರ ಮಾಡಿದ್ರು. ಅದರಲ್ಲಿ 2 ಲಕ್ಷ ರೂಪಾಯಿ ನಾವು ಆಂತರಿಕ ಲೆಕ್ಕ ಸಮಿತಿಯವರು ಕಂಡುಹಿಡಿದು ವಸೂಲಾತಿ ಮಾಡಿದ್ದೀವಿ. ಇದನ್ನ ಸಭೆ ಗಮನ ತರ್ತಾ ಇದ್ದೀವಿ. ಆಂತರಿಕ ಲೆಕ್ಕ ಸಮಿತಿ ಬಿಗಿ ಇರೋದಕ್ಕೋಸ್ಕರ ನಮ್ಮ ಸಂಘಕ್ಕೆ 2 ಲಕ್ಷ ರೂಪಾಯಿ ಈಗಾಗಲೇ ಬಂದಿದೆ. ಇನ್ನು 25,000 ರೂಪಾಯಿ ಅವ್ರ ಕಡೆಯಿಂದ ವಸೂಲಿ ಮಾಡೋದಿದೆ. ಅದನ್ನು ಕೂಡ ನಾವು ವಸೂಲಿ ಈ ವರ್ಷದಲ್ಲಿ ಮಾಡೇ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಹೇಳ್ತಿದ್ದೀವಿ. ಇನ್ನು ಕಡೆದಾಗಿ ಗಣಕಿ ಕೂಡ ಸಲಹಾ ಸಮಿತಿ, ಅದು ಒಂದು ಸಲಹಾ ಸಮಿತಿಲಿ ನಾವು ಕೂಡ ಮಾಡಿದ್ದೀವಿ. ಇಲ್ಲಿ ತನುಜ ಮೇಡಮ್ ಅವರು ಮತ್ತೆ ಸಿಬ್ಬಂದಿ ವರ್ಗದವರು ನಮಗೆ ಒಂದು ಅರ್ಜಿ ಕೊಟ್ಟರು. ಸರ್, ನಾವು ಈ ಲೆಡ್ಜರ್ಸ್ಗಳು ಎತ್ತಕ್ಕೆ ಕೈ ನೋವುತ್ತಿದೆ, ಆಮೇಲೆ ಈ ಪಾಸ್ಬುಕ್ ಏನು ಕೈ ಬರವಣಿಗೆ ಇದೆ, ಇದನ್ನ ನೀವು ಏನಾದರೂ ಒಂದು ಮಾಡಲೇಬೇಕು ದಯಮಾಡಿ ಅಂತೇಳಿ ಕೈ ಬರವಣಿಗೆಯನ್ನು ಪಾಸ್ಬುಕ್ ತೆಗಿಲೇಬೇಕು ನೀವು ಅಂತೇಳಿ ನಮಗೆ ಮನವಿ ಮಾಡಿದ್ರು. ನಾವು ಆವಾಗಲೇ ಕಾರ್ಯಪ್ರವೃತ್ತರಾಗಿ ನಮ್ಮ ಕಮಿಟಿ ಏನು ಮಾಡ್ತು ಅಂತ ಹೇಳಿದ್ರೆ, ಎಲ್ಲ ಕೋರ್ ಬ್ಯಾಂಕಿಂಗ್ ಕಮಿಟಿಯಿಂದ ಹಿಡಿದು ಜನತಾ ಸೇವಾ ಕೋಪರೇಟಿವ್ ಬ್ಯಾಂಕಿಂದ ಹಿಡಿದು ಯಾರ್ಯಾರು ಕಂಪ್ಯೂಟರೈಸೇಷನ್ ಪಾಸ್ಬುಕ್ ಇದೆ ಆ ಸಂಸ್ಥೆಗಳನ್ನೆಲ್ಲ ನಾವು ಭೇಟಿ ಮಾಡಿ ಅವ್ರದ್ದು ಮಾಹಿತಿಗಳನ್ನ ಕಲೆ ಹಾಕಿದ್ದೀವಿ. ಕಲೆ ಹಾಕಿದ ಮೇಲಿಂದ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಬ್ಯಾಲೆನ್ಸ್ ಈಗಾಗಲೇ SMS ಬಂದಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಂದಿದೆ SMS? ಸೊ ಈಗ ಗಣಕೀಕೃತ ಪ್ರಾರಂಭ ಆಯಿತು. ನಾವು ಅಷ್ಟೊಂದು ಮೇಲ್ದರ್ಜೆಗೆ ಇನ್ನೂ ಹೋಗಿಲ್ಲ. ಇದು ಪ್ರಾರಂಭವಾಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೀನಿ. ದಯಮಾಡಿ ಇದಕ್ಕೆ ನೀವು ಅದನ್ನು ಒಪ್ಕೊಂತೀರಾ? ನಾವೇನ್ ಮಾಡ್ತಿದ್ದೀವಿ, ಗಣಕೀಕೃತ ಮಾಡಿರೋದು ಸರಿನಾ ತಪ್ಪ? ಇದಾಯ್ತು. ಈಗ ಗಣಕೀಕೃತ ಆಯ್ತು, SMS ಪಾಸ್ಬುಕ್ ಬಂತು. ಮುಂದೇನು ಈಗಿನ ಕಾಲದಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಆಪಲ್ ನಲ್ಲಿ ನಿಮ್ಗೆ ಎಲ್ಲಾನು ಕೂಡ ಆಪ್ ಇದೆ, ಬ್ಯಾಂಕ್ ವ್ಯವಹಾರ ಮಾಡ್ಬೋದು. ಯಾಕೆ ನಾವು ಮಾಡಬಾರ್ದು ಅನ್ನೋದು ಪ್ರಶ್ನೆ ಬರ್ತದಲ್ಲ. ಅದಕ್ಕೂ ಕೂಡ ನಾವು ಒಂದು ಹೆಜ್ಜೆ ಕೈ ಮುಂದೆ ಇಟ್ಟು ನಾವು ಇವತ್ತು ಕನಕಶ್ರೀ ಆ್ಯಪ್ ಅಂತ ಹೇಳಿ ಬಿಡುಗಡೆ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಏನು ಚಾಲನೆ ಕೊಡ್ತಾ ಇದ್ದೀವಿ, ತಾವು ದಯಮಾಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಮೊಬೈಲ್ ಆಪ್ ಅನ್ನೋದೇನು ಸಾಂಕೇತಿಕವಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ಇದು ಸಾಂಕೇತಿಕವಾಗಿ ನಾವು ಬಿಡುಗಡೆ ಮಾಡಿರೋದು. ಇದಕ್ಕೋಸ್ಕರ ನಾವು ಈ ಆಪ್ ಮೇಲ್ದರ್ಜೆಗೆ ಮತ್ತೆ ಇದ್ರದ್ದು ಸಾಧಕ ಬಾಧಕ ಟ್ರಯಲ್ ಅಂಡ್ ಎರರ್ಸ್, ಅದಕ್ಕೋಸ್ಕರ ನಾವು 1 ಲಕ್ಷ ರೂಪಾಯಿನ ನಾವು ಇದು ಆಯವ್ಯಯದಲ್ಲಿ ಇಟ್ಟಿದ್ದೀವಿ. ದಯಮಾಡಿ ಈ 1 ಲಕ್ಷ ನಾವು ಖರ್ಚು ಮಾಡಿ ಆ ಮೇಲ್ದರ್ಜೆಗೆ ಇರೋದಕ್ಕೆ ಅನುಮತಿ ಕೊಡಬೇಕು ಅಂತ ತಮ್ಮ ಹತ್ರ ಕೇಳ್ತೀವಿ. ಇನ್ನು ಈಗ 1 ಏಪ್ರಿಲ್ ಇಂದ ಹಿಡಿದು 30/9 ಹಾಫ್ ಇಯರ್ ಫೈನಾನ್ಷಿಯಲ್ ಇಯರ್ 2025-26ನೇ ಸಾಲಿನ ಅರ್ಧ ವಾರ್ಷಿಕ ವರದಿ ಇದು. ಆ ಅರ್ಧ ವಾರ್ಷಿಕ ನಿಮಗೆ ಮೊಬೈಲ್ ತಗೋಕ್ಕಾಗಲ್ಲ. 1 ಅಕ್ಟೋಬರ್ನಿಂದ ಹಿಡಿದು ನಿಮ್ಮ ಖಾತೆಯಲ್ಲಿರೋ ಬ್ಯಾಲೆನ್ಸ್, ನಿಮ್ಮ ಖಾತೆಯಲ್ಲಿರುವಂಥದ್ದು ಹಣದ ಬಗ್ಗೆ ನಿಮ್ಮ ಮೊಬೈಲ್ಗೆ ಗೂಗಲ್ ಪ್ಲೇ ಸ್ಟೋರ್ ಇಂದ ಈ ಆ್ಯಪ್ ಚಾಲನೆ ಆಗುತ್ತೆ, ಆಕ್ಟಿವ್ ಆಗೇ ಆಗುತ್ತೆ ಅನ್ನೋದು ಭರವಸೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ. ಸೊ ಈ 4 ಉಪಸಮಿತಿಗಳಿಗೆ ನಮ್ಮ ಈ ಒಂದು ಮಂಡನೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಸಬ್ಮಿಷನ್ನ ಕ್ಲೋಸ್ ಮಾಡ್ತೀನಿ. ಧನ್ಯವಾದಗಳು. ಸಂಪೂರ್ಣ ಗಣಕೀಕೃತವಾಗಿರುವ ಕುರಿತು ಮತ್ತು ಕನಕಶ್ರೀ ಆ್ಯಪ್ ಕುರಿತು ತಮಗೆ ಸಭೆಗೆ